ಮದುವೆಯಾದ ನಂತರ ಹೆಂಗಸರು ದಪ್ಪವಾಗಲು 5 ಪ್ರಮುಖ ಕಾರಣಗಳು. ಸ್ನೇಹಿತರೆ, ಮದುವೆಗೂ ಮುಂಚೆ ಹೆಂಗಸರು ಸುಂದರವಾಗಿ ಸ್ಲಿಮ್ ಆಗಿ ಕಂಗೊಳಿಸುತ್ತಿರುತ್ತಾರೆ. ಅವರು ಎಲ್ಲರ ಕಣ್ಣಿಗೂ ಸುಂದರವಾಗಿ ಚೆಂದುಳ್ಳಿಯ ಚೆಲುವೆಯ ತರಹ ಮಿಂಚುತ್ತಿರುತ್ತಾರೆ. ಆದರೆ ಮದುವೆಯಾದ ನಂತರ ಅವರಿಗೆ ಏನಾಗುತ್ತೋ ಗೊತ್ತಿಲ್ಲ, ದಿಢೀರನೆ ದಪ್ಪವಾಗಿ ಅವರ ಆಕಾರವನ್ನೇ ಕಳೆದುಕೊಳ್ಳುತ್ತಾರೆ. ಹೆಂಗಸರು ಮದುವೆಯಾದ ನಂತರ ದಿಢೀರನೆ ದಪ್ಪವಾಗಲು ಕಾರಣಗಳಾದರೂ ಏನು? ಮದುವೆಗೂ ಮುಂಚೆ ಚೆಂದುಳ್ಳಿ ಚೆಲುವೆಯ ತರಹ ಮಿಂಚುತ್ತಿದ್ದ ಹೆಂಗಸರು ದಿಢೀರನೆ ಆಂಟಿಯ ತರಹ ಕಾಣಲು ಕಾರಣಗಳೇನು? ಬನ್ನಿ, ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಮುಖ್ಯ ಕಾರಣ ಏನು ಅಂದರೆ, ಹೆಂಗಸರು ಮದುವೆಗೂ ಮುಂಚೆ ವ್ಯಾಯಾಮ, ಸೈಕ್ಲಿಂಗ್, ವಾಕಿಂಗ್, ಜಾಗಿಂಗ್, ಯೋಗ, ಧ್ಯಾನ, ಪ್ರಾರ್ಥನೆ ಮುಂತಾದ ಹವ್ಯಾಸಗಳನ್ನು ರೂಢಿಸಿಕೊಂಡಿರುತ್ತಾರೆ. ಆದರೆ ಈ ಹವ್ಯಾಸ ಅವರಿಗೆ ಮದುವೆ ಆದ ನಂತರ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ. ಮದುವೆಯಾದ ಹೊಸದರಲ್ಲಿ ಅಂದರೆ 3 ತಿಂಗಳ ಅವಧಿಯಲ್ಲಿ ಅವರಿಗೆ ಈ ಹವ್ಯಾಸ ಮುಂದುವರಿಸುವುದಕ್ಕೆ ಸಾಧ್ಯ ಆಗದೇ ಇರುವುದೇ ಮೊದಲ ಕಾರಣ. ಹೆಂಗಸರು ಮದುವೆಯಾದ ನಂತರ ಮೊದಲ 3 ತಿಂಗಳ ಅವಧಿಯಲ್ಲಿ ಅತಿಯಾದ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗುವುದರಿಂದ ಅವರಿಗೆ ಮೈತುಂಬ ಸುಸ್ತು ಆವರಿಸಿರುತ್ತದೆ. ಯಾವುದೇ ಕೆಲಸ ಮಾಡಲು ಆಗದೆ, ಹೊರಗಡೆ ಸುತ್ತಾಡಲು ಆಗದೆ ಮೈತುಂಬ ಆಯಾಸ ಆಗುವುದಕ್ಕೆ ಶುರುವಾಗುತ್ತದೆ. ಇದರಿಂದ ಹೆಂಗಸರು ದಿಢೀರನೆ ದಪ್ಪವಾಗಿ ಬಿಡುತ್ತಾರೆ. ಮದುವೆಗೂ ಮುಂಚೆ ಹೆಂಗಸರಿಗೆ ಪ್ರತಿ ತಿಂಗಳು ಋತುಚಕ್ರ ಆಗುತ್ತಿರುತ್ತದೆ. ಆದರೆ ಮದುವೆಯಾದ ಕೂಡಲೇ ಅವರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗುವುದರಿಂದ ಮೊದಲ 1 ವರ್ಷ ಋತುಚಕ್ರ ಆಗುವುದಿಲ್ಲ. ಇದರಿಂದ ಅವರ ದೇಹದ ಒಳಗಿನ ಕಲ್ಮಶ ಹೊರಗೆ ಹೋಗದೇ ಇರುವುದರಿಂದ ಅವರು ದಿಢೀರನೆ ದಪ್ಪವಾಗಿ ಬಿಡುತ್ತಾರೆ. ಇನ್ನು ಮತ್ತೊಂದು ಮುಖ್ಯ ಕಾರಣ ಏನು ಅಂದರೆ, ಮದುವೆಯಾದ ನಂತರ ಹೆಂಗಸರು ಹೊರಗಡೆ ಹೆಚ್ಚು ಸುತ್ತಾಡುತ್ತಿರುತ್ತಾರೆ. ಆಗ ಅವರು ಜಂಕ್ ಫುಡ್ ಮತ್ತು ಎಣ್ಣೆ ಪದಾರ್ಥಗಳನ್ನು ಹೊರಗಡೆ ಪತಿಯ ಜೊತೆ ಸೇವಿಸುವುದರಿಂದ ದಿಢೀರನೆ ದಪ್ಪವಾಗಿ ಬಿಡುತ್ತಾರೆ. 5ನೆಯ ಪ್ರಮುಖ ಕಾರಣ ಏನು ಅಂದರೆ, ಮದುವೆಯಾದ ನಂತರ ಹೆಂಗಸರು 2 ವರ್ಷ ಅತಿಯಾಗಿ ನಿದ್ರೆ ಮಾಡುತ್ತಾರೆ. ಇದರಿಂದಲೂ ಕೂಡ ಹೆಂಗಸರು ಅತಿ ದಪ್ಪವಾಗಿ ಬಿಡುತ್ತಾರೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.